ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪ್ರಮುಖ ಬದಲಾವಣೆ ಚೇಂಜಸ್ ಕೂಡ ತಂದಿದ್ದಾರೆ ಸಿಟಿ ನೀಟ್ದು, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಚಿವ ಡಾಕ್ಟರ್ ಸುಧಾಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸಿಟಿ ನೀಟ್ ಅರ್ಜಿ ಬಳಕೆ ಇನ್ನಷ್ಟು ಸರಳ ಮಾಡ್ತಾರಂತೆ, ಇನ್ನಷ್ಟು ಸುಲಭ ಮಾಡ್ತಾರಂತೆ, ಭದ್ರತೆ ಕೂಡ ಮಾಡ್ತಾರಂತೆ. ಅದೇ ರೀತಿ ಕಾಲೇಜುಗಳಲ್ಲಿ ಅರ್ಜಿ ಸಲ್ಲಿಸಲು ಯೋಜನೆ ಚಿಂತನೆ. ಕಾಲೇಜುಗಳಲ್ಲಿ ಅಪ್ಲಿಕೇಶನ್ ಹಾಕೋ ರೀತಿ ಮಾಡ್ತಾರಂತೆ. ಅದು ಯಾವ ರೀತಿ ಸರಿಯಾಗುತ್ತೆ ಗೊತ್ತಿಲ್ಲ. ಅದೇ ರೀತಿ ಸಿಇಟಿ ಕೈಪಿಡಿಗಳ ಬಿಡುಗಡೆ ಮಾಡಿದ್ದಾರೆ. ಏನಂದ್ರೆ 2025ನೇ ಸಾಲಿನಲ್ಲಿ ಸಿಇಟಿ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡೋ ಬಗ್ಗೆ ದಿಕ್ಸೂಚಿ ಕೂಡ ಮಾಡಿದ್ದಾರೆ. ಈ ಕೈಪಿಡಿಯಲ್ಲಿ ಸರ್ಕಾರಿ ಅನುದಾನಿತ ನವೋದಯ ಕೇಂದ್ರೀಯ ವಿದ್ಯಾಲಯಗಳು PUC ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಅಂದ್ರೆ ಈ ವರ್ಷದ ಸಿಇಟಿ ಪರೀಕ್ಷೆಗಳ ದಿನಾಂಕಗಳನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು. ಸದ್ಯದಲ್ಲೇ ನಾವು ಸಿಇಟಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಎಲ್ಲರೂ ಕೂಡ ಇದರಲ್ಲಿದ್ರು. ಪ್ರತ್ಯೇಕ ಸರ್ವರ್ ಕೂಡ ಮಾಡ್ತಾರೆ. ನೇಮಕಾತಿ ಪ್ರಕ್ರಿಯೆ ಕೂಡ ಒಂದೇ ಸರ್ವರ್ ಅಲ್ಲಿ ಇದೆ. ಅದರ ನಿಟ್ಟಿನಲ್ಲಿ ಸಿಇಟಿ ಕೌನ್ಸಿಲ್ಗೆ ಕೂಡ ಮುಂದೆ ಒಂದು ಪ್ರತ್ಯೇಕ ಸರ್ವರ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದೇ ರೀತಿ ಮೇನ್ ಆಗಿ ನೇಮಕಾತಿ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ತರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಿಇಟಿ ಅಲ್ಲೂ ಕೂಡ ಈಗಲೇ ಚಿಂತನೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನೀಟ್ ಅಲ್ಲೂ ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಅದು ಕೂಡ ಚರ್ಚೆಗಿಡದ ವಿಷಯ ಆಗಿದೆ. ಸೀಟ್ ಬ್ಲಾಕಿಂಗ್ ಆಗಿರ್ಬೋದು, ಸೈಬರ್ ದುರ್ಬಳಕೆ, ಅದರ ಬಗ್ಗೆ ನಾವು ಸುಧಾರಣೆ ತರ್ತೀವಿ ಅಂತ ಹೇಳಿ ಸುಧಾಕರ್ ಅವರು ಹೇಳಿದ್ದಾರೆ. KA ಹೊಸ ಕಚೇರಿ ಕೂಡ ಉದ್ಘಾಟನೆ ಮಾಡಿ ಅದನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. KA ನಲ್ಲಿ ವೃತ್ತಿಪರ ಕೋರ್ಸ್ಗಳ ಜೊತೆಗೆ ನೇಮಕಾತಿ ಪರೀಕ್ಷೆ ಒಟ್ಟಿಗೆ ಮಾಡಿಸ್ತಾರೆ. ಒಟ್ಟಿಗೆ ಕೂಡ ಆಗಿದೆ. ಇದರಿಂದ ಸಮಸ್ಯೆ ಆಗುತ್ತೆ. ಪದೇ ಅರ್ಜಿಯನ್ನು ಭರ್ತಿ ಮಾಡೋ ಅಗತ್ಯತೆ ಇಲ್ಲ. ಒಂದು ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಡಾಟಾ ಎಲ್ಲ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಪ್ರಮುಖ ಬದಲಾವಣೆ ಕೂಡ ತರ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಪರೀಕ್ಷೆಗೆ ಒಂದ್ಸಲ ಅರ್ಜಿ ಸಲ್ಲಿಸೋದಕ್ಕೆ ತರ್ತಾ ಇದ್ದಾರೆ. ಹೊಸ ಸರ್ವರ್ ಕೂಡ ಮಾಡ್ತಾರಂತೆ. KA ಹೊಸ ಕಟ್ಟಡ ಬಂದಿದೆ. ನಂತರ ಕಾಲೇಜಿನಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಆ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಬದಲಾವಣೆ ಕೂಡ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಭದ್ರತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ. ಅದು ಇವರೆಲ್ಲ ಹೇಳಿರೋದು ಅಷ್ಟು ಈಸಿಯಾಗಿ ಪಾಸಿಬಲ್ ಇಲ್ವಾ, ಕಾಲೇಜುಗಳಲ್ಲೇ ಆ ರೀತಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ.